ಎಲ್ಲೇನು ಶಾಣೆ ಅದಾಳೆ ಆದ್ರೆ ಹಿಂದೆ ಡೆಸ್ಕ್ ಮೇಲೆ ಗುಂಗುನ್ ಬರೀ ಊಸ್ಬಿಡ್ತಾಳೆ. ಹೌದಲ್ಲ ನೋಡು ಗೈಸ್, ಈಗ ನೋಡಿ ಇಷ್ಟೊಂದು ಬಂದಿದೆ ನೋಡಿ ಒಂದೊಂದು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಕೆರೆಗೆ ನೀರು ಬಿಟ್ಟಿದ್ದಾರೆ, ಹಾಗೆ ನಾವು ಸ್ವಲ್ಪ ಮೀನು ಹಿಡಿಯೋಕ್ಕಂತ ಬಂದಿದ್ವಿ. ತುಂಬ ಜನ ಏನು ಬಂದಿಲ್ಲ, ಅದು ನೋಡಿ ನೀರು ಯಾವ ಸ್ಪೋರ್ಟ್ಸ್ ಗೊತ್ತಿದೆ. ಸ್ವಲ್ಪ ಗುರುವೆ ಗೊತ್ತಾಗ್ತಿಲ್ಲ ನೀರಲ್ಲಿ ಹೇಗೆ ಕುಡ್ಬೇಕು ಅಂತ. ಗುರುವೆ ತಡಿ ಸ್ವಲ್ಪ, ನಾನು ಬರ್ತೀನಿ. ಗುರು ಇಲ್ಲಿ ಮುಳ್ಳಿದೆ. ಇದು ಸ್ಟಾರ್ಟಿಂಗ್ ತುಂಬ ದೊಡ್ಡ ಅಡವಿ ಇತ್ತು, ಇದರಲ್ಲೆಲ್ಲ ಮುಳ್ಳು ಕಡ್ದು ಇದನ್ನು ಸ್ವಲ್ಪ ಕೆರೆ ಸಂಪೂರ್ಣ ಕೆರೆ ಆಗಬೇಕಂತೇಳಿ ಸರ್ಕಾರದಿಂದ ಅನ್ವೇಷಣೆ ಬಂದಿತ್ತು. ಹಾಗಾಗಿ ಇದನ್ನು ಕೆರೆ ಮಾಡಿ ಈಗ ಎಲ್ಲೆಲ್ಲೋ ಮಳೆ ಆಗ್ತಾಯಿದ್ದಲ್ಲ, ಅವೆಲ್ಲ ಮಳೆ ನದಿಗಳೆಲ್ಲ ತುಂಬ ಹರಿದ ಮೇಲೆ ಈ ಕೆರೆಗೆ ನೀರು ಬಿಡ್ತಾರೆ. ಈಗ ಸ್ಟಾರ್ಟ್ ಆಗಿದೆ, ಇನ್ನು 3 ದಿನದಲ್ಲಿ ನೋಡಿ ಕೆರೆ ಯಾವ ರೀತಿ ದೊಡ್ಡದಿದೆ. ಈ ಕೆರೆ ಫುಲ್ ಆಗುತ್ತೆ ನೋಡಿ. ಗುರು ವೆದರ್ ನೋಡಿ ಗುರು ಎಷ್ಟು ಚೆಂದಾಗಿದೆ. ಈ ಹೊರಗಡೆ ಹೋಗೋಕೆ ನಾವು ಪ್ರವಾಸಕ್ಕೆ ಹೋಗೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ನೋದಿದ್ವಿ, ಆದರೆ ವೆದರ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಈಗ ಮೀನು ಹಿಡ್ಕೊಂತ ಹೋಗ್ತಾಯಿದ್ದೀವಿ. ಹಾಗೆ ಒಂದೊಂದು ಹೆಜ್ಜೆ ಹಿಡ್ಕೊಂಡು ನಮ್ಮ ಸುನಿಲ್ ಗುರು ಒಂದೊಂದು ಹೆಜ್ಜೆ ಹಿಡ್ಕೊಂಡು ಮುಂದೆ ಸಾಗ್ತಾಯಿದ್ದೀವಿ. ಜೀವನದಲ್ಲಿ ಏನೇ ಆದರೂ ಹೆಜ್ಜೆನೇ ತುಂಬ ಮುಖ್ಯ. ನೋಡಿ ನಮ್ಮ ಬ್ರದರ್ಸ್ ಅಂತ ಬಂದಿದ್ದಾರೆ. ಓಕೆ, ಲೆಟ್ಸ್ ಗೋ. ಇವರು ಒಂದೊಂದು ಸಲ ಹಾಕಿದರೆ ಒಂದು 5, 6, 7, 8, 9, 10 ಒಳಗೆ ಸಿಗ್ತಾಯಿದೆ. ಆದರೆ ನದಿಯಿಂದ ಬಿಡ್ತಾ ಇರೋದಲ್ಲ, ಗೊತ್ತಾಗ್ತಿಲ್ಲ. ಹಾಗಾಗಿ ಸ್ವಲ್ಪ ತುಂಬ ರಭಸವಾಗಿದೆ ನೀರು, ತುಂಬ ಜೋರಾಗಿ ಬರ್ತಾಯಿದೆ. ಮೀನು ಸಿಗ್ತಾಯಿದೆ. 1 ತಾಸು ನಿಂತರೆ ಸ್ವಲ್ಪ ಎಲ್ಲ ಸಾರ್ಗಾದ್ರೆ ಆಗ್ಬೋದು ಅಂತೇಳಿ. ಯಾವ ಥರ ರಭಸವಾಗಿದೆ ನೋಡಿ. ಇಲ್ಲಿ ಬಲೀಲ್ ಗಿಡ ಅಂತೀವಿ, ಅವ್ನು ನೋಡಿದ್ರೆ ಒಬ್ಬನೇ ನದಿಯಲ್ಲಿ ಹಿಡಿಬೇಕಂತ ಒಬ್ಬನೇ ಹೋಗ್ಯಾನ, ಆದ್ರೂ ಒಂದು ಸಿಗಂತಿಲ್ಲ. ಬರೀ ಡೌಗಳಿಂದ ಈ ಕಡೆ ಮಾತ್ರ ಬಲೀಲ್ ಸಿಕ್ಬಿಡು ನಮಗೆ. ಬರೀ ಡೌಗಳಿಂದ ದೇಶಮಲ್ಲ ದೇಗಾಡ್ರಿ ಚುಮ್ಕರ್ ಗೈಸ್. ಈಗ ನೋಡಿ ಇಷ್ಟೊಂದು ಬಂದಿದೆ ನೋಡಿ. ಒಂದೊಂದು ಸಲ ಹಾಕಿದ್ರೆ ಇಷ್ಟೊಂದು ಮೀನು ಬರ್ತಾ ಇದೆ. ತಾಸು ಹಿಡಿದ್ರೆ ನಾವು ಎಲ್ಲರೂ ಒಂದೊಂದು ಸ್ವಲ್ಪ ಕಾಲ್ ಕೆಜಿ ಒಯ್ಬೋದು ಸಾರಿಗೆ ಅಂತ. ಸ್ವಲ್ಪ ಹೀಗೆ ಫೇಸ್ ವಾಶ್ ಮಾಡಿಕೊಂಡು ಮರಿಗೆ ಹುಲ್ಲಿದ್ವಿಲ್ಲ, ಹುಲ್ಲು ತೊಗೊಂಬಂದೆ. ಹಾಗೆ ಇವತ್ತು ಮಳೆ ಮಾತ್ರ ಇವತ್ತು ಬಿಟ್ಟೇ ಇಲ್ಲ, ಸಖತ್ತಾಗಿ ಮಳೆ ಹೊಡಿತಾಯಿದೆ. ಇವತ್ತು ರೈತರಿಗೆ ತುಂಬ ಮಳೆ ಬೇಕು ಅಂದವ್ರಿಗೆಲ್ಲ ಬೇಡ ಆಗಿದೆ ಮಳೆ. ಹಾಗಾಗಿ ಸ್ವಲ್ಪ ಇವತ್ತು ಮಳೆಯಲ್ಲಿ ನೆನೆದು ಬಂದೀವಿ. ಇವತ್ತು ನಮ್ಮ ತಾಯಿಯವರು ಸ್ಪೆಷಲ್ ಏನೋ ಮಾಡಿಕೊಡ್ತಾವ್ರೆ, ಶೇಂಗಾ ಕಾಳು ಮತ್ತು ಉಪ್ಪಿನ ನೀರು ಸೇರಿಸಿ ಏನೋ ಮಿಕ್ಸ್ ಮಾಡತ್ತವಳೆ. ನೋಡೋಣ ಗೈಸ್. ಅಮ್ಮ ಗುರು, ಈಗ ನಮ್ಮ ತಾಯಿಯವರು ಶೇಂಗಾ ಕಾಳು ಮಾಡ್ತಾಯಿದ್ದಾರೆ, ನೋಡೋಣ ಬನ್ನಿ. ಓಕೆ, ಲೆಟ್ಸ್ ಗೋ. ಅಮ್ಮ ಈಗ ಮಳೆ ಒಳಗೆ ನೆನೆದು ಬಂದೇವು ನಾವು. ನನಗೆ ಏನು ಮಳೆ ಒಳಗೆ ನೆನೆದಿದ್ದಕ್ಕೆ ಮತ್ತು ಅದು ಶೇಂಗಾ ಕಾಳು ಮಾಡೋದಕ್ಕೆ ಸೂಪರಾಗಿ ಬಾಯಿ ರುಚಿ ಏನಾದ್ರು ಮಾಡಿಕೊಡಮ್ಮ ನನಗೆ. ಉಪ್ಪು ಹಾಕಿ ನೀರು ಹಾಕಿ ಶೇಂಗಾ ಕಾಳು ಸುಟ್ಟು ಕೊಡ್ತಾನೆ, ತಿಂದ್ಬಿಡಪ್ಪ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಅದು ತಂಡಿ ಸಲುವಾಗಿನ ಒಂದು ಹಾಂ, ಅದು ಏನೇನು ಮಾಡೋದನ್ನು ಉಪ್ಪು ಹಾಕಿ ಅಲ್ಲ ಬೇಯ್ಬೇಕನ, ಅದು ಮುಂಚೆ ಬೇಯ್ಬೇಕ, ಆಮೇಲೆ ಉಪ್ಪು ಸುಡ್ಬೇಕಾದ್ರೆ ಬರೋಬ್ಬರ ನೀರು ಹಾಕ್ಬೇಕು. ಅಂದ್ರೆ ರುಚಿ ಕೊಡ್ತೈತಿ. ಅದು ಇನ್ನೊಂದೆಲ್ಲ ಸುಡ್ಬೇಕನ, ಸುಡೋದನ್ನ ಬರೋಬ್ಬರ ಫುಲ್ ಬಿಡೋದನ. ನೀರು ಮತ್ತು ಮಿಕ್ಸ್ ಮಾಡ್ಕೋದ. ಗುರು ಅಂಗಡಿಯಲ್ಲಿ ನಮ್ಮ ಅಪ್ಪ ಇಲ್ಲ, ಹಾಗೆ ಹೊರಗಡೆ ನಮ್ಮ ಒಂದು ಮರಿಗೆ ಏನೋ ನುಚ್ಚು ತಿನ್ಸಂತಾನೆ. ಇವಳು ನಮ್ಮ ಅಕ್ಕನ ಮಗಳು. ಏನಂದರೆ ನಮ್ಮ ಅಣ್ಣನ ಮಗಳು ಶಾಲೆಯಲ್ಲಿ ಏನು ಶಾಣೆ ಅದಾಳೆ, ಆದರೆ ಹಿಂದೆ ಡೆಸ್ಕ್ ಮೇಲೆ ಗುಂಗುನ್ ಬರೀ ಊಸ್ಬಿಡ್ತಾಳೆ. ಹೌದಲ್ಲ
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಬರೀ ಹೂಸ್ ಬಿಡ್ತಾಳೆ. ಹಾಗೆ ಸ್ವಲ್ಪ ಅಂಗಡಿಯಲ್ಲಿ ನೋಡಿ, ನಮ್ಮ ಅಂಗಡಿನ ಹಾಗೆ ನೋಡ್ಕೊಳ್ಳಿ. ನೋಗ್ರಂಕಿ ಇವನು ಗುರು. ಈಗ ನೋಡಿ ನಮ್ಮ ತಾಯಿಯವರು ನೀರು ಮತ್ತು ಹೂವು ಮಿಕ್ಸ್ ಮಾಡ್ಕೊಂಡಾಳೆ. ಮಿಕ್ಸ್ ಮಾಡ್ಕೊಂಡ ಈಗ ನೋಡಿ ಎಷ್ಟು ಕಾಳಿದೆ, ಇಷ್ಟೊಂದು ಕಾಳಿದೆ. ಇಷ್ಟೊಂದು ಕಾಳಿಗೆ ಸ್ವಲ್ಪ ನೀರು, ಒಂದು ಸ್ವಲ್ಪ 2-3 ಚಿಟಿಕೆ ಉಪ್ಪು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಪಟ ಪಟ ಪಟ. ಹಾಂ ಹಾಂ. ಯಾರು ತಡ್ರಿ ಬಾ, ಬಂದೆ ಹೋಗ. ಅಂಗಡಿಲ್ಲ ಕರೆ ಅಂತಾರೆ. ಓ ಬಂದೆ. ಹಾಂ ನೋಡ್ರಿ, ಇದು ಮಿಕ್ಸ್ ಆಗ್ತದೆ. ಅದು ಇನ್ನೊಂದು ಸಲ ಬೇಯಬೇಕು ನಮ್ಮ ಬರೋಬ್ಬರು ಮಿಕ್ಸ್ ಮಾಡ್ಕೊಂಡು ಗುರು ಅದನ್ನ ಮಾತಾಡ್ವಿ. ಮಿಕ್ಸ್ ಮಾಡಿ ನೀರ್ನಾಗ ಹಾಕಿ ಸ್ವಲ್ಪ ಬಿಸಿ ತಿನ್ಬೇಕು ನಾವು. ಉಪ್ಪು ಹಾಕಿ ಬೇಯಿಸಿ ತಿನ್ಬೇಕಲ್ಲ. ಹಾಂ ಆಯ್ತು. ಈಗ ಸಾಗನ ಇನ್ನೊಂದು ಸ್ವಲ್ಪ ಆಗ್ಬೇಕು. ಹಾಂ ಆಯ್ತು.